ಎಲ್ರಿಗೂ ನಮಸ್ಕಾರ. ಇವತ್ತು ಪೀನಿಯರ್ ಸೆಕೆಂಡ್ ಸ್ಟೇಜ್ ರಾಜಗೋಪಾಲ್ ನಗರಲ್ಲಿ ನಾವು ಒಂದು ಡೆಂಟಲ್ ಕ್ಯಾಂಪ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಹಲೋ ಪುಟಿ, ಏನು ಹೆಸರು ನಿಂದು? ವರ್ಷ. ಓಕೆ, ಏನು ಸಮಸ್ಯೆ ಇದೆ ನಿನಗೆ? ಹಲ್ಲು ಹಿಂದೆ ಮುಂದೆ ಇದೆ. ಓಕೆ, ಬಾಪ ಮಾಡಿ ದೊಡ್ಡ ಮಾಡಬೇಕು. ಓಕೆ, ನಿಮಗೆ ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿಸ್ಕೊಬೇಕು ಅಂತ ಯಾರೂ ಅಡ್ವೈಸ್ ಮಾಡಲಿಲ್ವಾ? ಡೆಂಟಿಸ್ಟ್ ಹತ್ರ ಮುಂಚೆ ಹೋಗಿದೆಯಾ ಯಾವತ್ತಾದರೂ? ಯಾವತ್ತೂ ಹೋಗಿಲ್ಲ. ಐಡಿಯಲ್ ಆಗಿ ಯೂಶ್ವಲ್ ಆಗಿ ಹಿಂದೆ ಮುಂದೆ ಇರೋರಿಗೆ ಹಲ್ಲು ಯಾವಾಗಲೂ ಹಲ್ಲು ಒಂದೇ ಲೈನಲ್ಲಿ ಇರಬೇಕು, ನಿಮ್ಮ ಹಲ್ಲುಗಳು. ಇಲ್ಲಾಂದರೆ ಏನಾಗುತ್ತೆ, ಏಜ್ ಆಗ್ತಾ ಆಗ್ತಾ ನಿಮಗೆ ಹಲ್ಲುಗಳೆಲ್ಲ ನೀವು ಒಂದೇ ಸಮದಲ್ಲಿ ಪ್ರೆಷರ್ ಬೀಳದೇ ಇದ್ದಾಗ ಟ್ರಾಮಾ ಫ್ರಮ್ ಅಕ್ಲೂಷನ್ ಅಂತ ಹೇಳ್ತೀವಿ. ನಿಮ್ಮ ಹಲ್ಲಿನ ಬೇರ್ ಮೇಲೆ ಅನ್ಈಕ್ವಲ್ ಪ್ರೆಷರ್ ಬಿದ್ದು ಬಿದ್ದು ಹಲ್ಲುಗಳು ಅಲ್ಲಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಹಲ್ಲಿನ ಕೆಳಗಡೆ ಬೇರಲ್ಲಿ ಬೋನ್ ಇರುತ್ತೆ, ಮೂಳೆ ಇರುತ್ತೆ, ಹಲ್ಲುಗಳು ವೀಕ್ ಆಗ್ತಾ ಹಲ್ಲು ಅಲ್ಲಾಡಕ್ಕೆ ಸ್ಟಾರ್ಟ್ ಆಗೋದು. ಇನ್ನೊಂದು ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಓಕೆನಾ? ಆ್ಯಂಡ್ ಬ್ರಷಿಂಗ್ ಕೂಡ ಕಷ್ಟ. ಸೊ ನಿಮ್ಮಲ್ಲಿ ಐಡಿಯಲ್ ಆಗಿ ಈ ಪ್ಯೂಬರ್ಟಿ ಏಜಲ್ಲಿ ವಿತಿನ್ 18 ಇಯರ್ಸ್ ಒಳಗೆ ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಅಡ್ವೈಸ್ ಮಾಡ್ತೇನೆ. ಸೊ ಎಲ್ರಿಗೂ, ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಎಜುಕೇಟ್ ಮಾಡಿ, ಡೆಂಟಿಸ್ಟ್ನ ಹೋಗಿ ಒಂದು ಸಲ ಕನ್ಸಲ್ಟ್ ಮಾಡಿ ನಿಮ್ಮ ಪೇರೆಂಟ್ಸಿಗೂ ಎಜುಕೇಟ್ ಮಾಡಿಬಿಟ್ಟು ಹೇಳಬೇಕು ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಓಕೆನಾ? ಥ್ಯಾಂಕ್ ಯು.